ಬನ್ನಿ ಸ್ನೇಹಿತರೆ, ಹೀಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಇದು ಅಹಮದಾಬಾದಿನ ಒಂದು ಏರಿಯಾದ್ದು. ನಮ್ಮ ಮನೆಯಿಂದ ಒಂದು 15 ನಿಮಿಷದ ದೂರ, ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಮಾವಿನ ಹಣ್ಣು ತರೋಕ್ಕೆ ಅಂತ ನಾವು ಹೋಗಿದ್ವಿ. ಲಾಸ್ಟ್ ಟೈಮು ಕಳೆದ ಸಂಡೇ ಒಂದು ನಾನು ವೀಡಿಯೋ ಹಾಕಿದ್ದಲ್ವ, ಸಂಡೇನೋ ಯಾವತ್ತೋ ಒಂದು ದಿನ ತುಂಬ ಮಾವಿನ ಹಣ್ಣು, ಕೇಸರಿ ಮಾವಿನ ಹಣ್ಣು ಅಲ್ಲಿಂದನೇ ತಂದಿದ್ರು ಒಂದು ಬಾಕ್ಸ್. ಈಗ ಮತ್ತೆ ಅದು ಖಾಲಿಯಾಗಿದೆ ಅಂತ ಮತ್ತೆ ತರೋಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಈ ಸರಿ. ನೀನು ಬಾ ನೋಡು ಅಂತ. ತುಂಬ ಚೆನ್ನಾಗಿದೆ ಆ ಶಾಪು, ತುಂಬ ದೊಡ್ಡದಿದೆ, ಎಷ್ಟು ಮಾವಿನ ಹಣ್ಣು ವೆರೈಟಿ ಇತ್ತು. ಹಾಗೆ ನಾನು ಹೋಗುವಾಗ ಹೀಗೆ ಸಣ್ಣ ವೀಡಿಯೋ ಮಾಡ್ಕೊಂಡೆ. ಟ್ರಾಫಿಕ್ ಎಷ್ಟಿತ್ತು ಗೊತ್ತಾ, ಎಷ್ಟು ಟ್ರಾಫಿಕ್. ಎಲ್ಲರೂ ರಾತ್ರಿ ಆ ಟೈಮ್ನಲ್ಲಿ ಡ್ಯೂಟಿಯಿಂದ ಬರೋರು ಇರ್ತಾರಲ್ವ. ನಾನು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ, ನಿಮಗೆಲ್ರಿಗೂ ತೋರಿಸೋಣ ಅಂತ ನಾನು ಮಾಡಿಕೊಂಡೆ. ಮಾವಿನ ಹಣ್ಣು ನೋಡೋಕ್ಕೆ ಹೋದ್ವಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ಒಂದು ಬಾಕ್ಸ್ ತಂದ್ವಿ, ಕಂಪ್ನಿಯವ್ರು ಕೊಟ್ಟಿದ್ದು ಇತ್ತು, ಆದರೂ ಒಂದು ಬಾಕ್ಸ್ ತಂದ್ವಿ. ನೋಡಿ, ಇದು ಮಾವಿನ ಹಣ್ಣಿನ ಶಾಪು ತುಂಬ ದೊಡ್ಡದಿದೆ ಗೊತ್ತಾ. ಇಷ್ಟೆಲ್ಲ ಬಾಕ್ಸ್ ಇಟ್ಟಿದ್ದಾರೆ. ಆಪೂಸ್ ಇದೆ ನೋಡಿ, ಇದಂತೂ ಆಪೂಸು ಎದುರುಗಡೆ ಇದ್ದಿದ್ದು. ನಾವು ಕೇಸರಿ ತಂದ್ವಿ, ಕೇಸರಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ವೆರೈಟಿ ಎಲ್ಲ ಬೇರೆ ಬೇರೆ ರೇಟಿಂದು, ಬೇರೆ ಬೇರೆ ಪ್ರೈಸಿನ ಮಾವಿನ ಹಣ್ಣುಗಳು ಇವೆಲ್ಲವೂ ಗೊತ್ತಾ. ಅಲ್ಲಿ ನೋಡಿದರೆ ಯಾವ್ದು ತೊಗೋಬೇಕು, ಯಾವ ಬಾಕ್ಸನ್ನು ಅಂತ ಗೊತ್ತಾಗಲ್ಲ. 1600, 2000, 1500, 1300, 1100 ಹೀಗೆ ಒಂದೊಂದು ಬಾಕ್ಸಿಗೆ ಇತ್ತು. ನಾವು 1500 ರೂಪಾಯಿ ಕೊಟ್ಟು ತಂದ್ವಿ. ಲಾಸ್ಟ್ ಟೈಮು 1650 ಕೊಟ್ಟಿದ್ರು ನಮ್ಮ ಮನೆಯವರು. ಈ ಸರಿ 1500 ಅಂತೆ. ಅಂದರೆ ಬೇರೆ ಬೇರೆ ಪ್ರೈಸಿಂದೆಲ್ಲ ಇವೆ. ತುಂಬ ಚೆನ್ನಾಗಿದೆ. ತಂದು ಕೂಡಲೇ ರಾತ್ರಿನೇ ನಾನು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೋಡಿ, ಇದು ಕೇಸರಿ ಥರದ್ದು ಒಳ್ಳೆ ಸ್ವೀಟ್ ತುಂಬ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲೆಲ್ಲ ಸಾಂಗ್ ಹಾಕಿದ್ರು ಅಂತ ನಾನು ಮ್ಯೂಟ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ತಿನ್ನೋಕ್ಕೂ ಒಂದು ಹಣ್ಣಲ್ಲಿ ಸಣ್ಣ ಪೀಸ್ ಕಟ್ ಮಾಡಿಕೊಟ್ರು. ಎಷ್ಟು ದೊಡ್ಡದು ಗೊತ್ತಾ, ಸಣ್ಣ ಪೀಸ್ ಕಟ್ ಮಾಡಿಕೊಟ್ರು. ನಾವು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅಂದರೆ ಸ್ವೀಟ್ ಇತ್ತು. ಇನ್ನೂ 1 ದಿನ 2 ದಿನ ಹೋಗ್ಬಿಟ್ರಂತೂ ಘಮ ಮನೆಯೆಲ್ಲ, ಮತ್ತು ಸ್ವೀಟು ಚೆನ್ನಾಗಿರುತ್ತೆ. ನಿನ್ನೆನೇ ನಾನು 3-4 ಹಣ್ಣು ಕಟ್ ಮಾಡಿದ್ದೆ. ಇವತ್ತಂತೂ ರಾತ್ರಿ ತಿನ್ನೋದೆ. ಆಮೇಲೆ ಮಾವಿನ ಹಣ್ಣು ಅಂದ ಶಾಪ್ನವನು, ಜೂನ್ ಎಂಡ್ವರೆಗೂ ನಿಮಗೆ ತಿನ್ನಿಸ್ತೀವಿ ಇಂಥ ಮಾವಿನ ಹಣ್ಣು, ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದು. ವಲ್ಸಾಡು, ವಾಪಿ, ಜುನಾಗಢ್ ಹೀಗೆಲ್ಲ ಬೇರೆ ಬೇರೆ ಕಡೆಗೆಲ್ಲ ಬರುತ್ತೆ. ನೋಡಿ, ನಾನು ಒಂದು ಬಾಕ್ಸನ್ನು ಓಪನ್ ಮಾಡಿ ತೋರಿಸಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವಿನ ಹಣ್ಣು. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್. ಇನ್ನು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನನಗಂತೂ ತುಂಬಾ ಇಷ್ಟ. ನಮ್ಮಲ್ಲಿ ಎಲ್ಲರಿಗೂ ಹಾಗೆ, ನಮಗೆ ಅಂತಲ್ಲ, ಮಾವಿನ ಹಣ್ಣೇ ಇಷ್ಟ. ಇದರಲ್ಲಿ ಈಗ ನಾನು ಸುಮಾರು ಬೇರೆ ಬೇರೆದೆಲ್ಲ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಖಾಲಿ ಆದ ಕೂಡಲೇ ಮತ್ತು ತರೋದಂತೂ ಇದ್ದೇ ಇರುತ್ತೆ. ಇನ್ನು ಸೀಸನ್ ಮುಗಿಯೋ ತನಕನೂ ಮಾವಿನ ಹಣ್ಣು ಇರುತ್ತೆ. ಹಾಗಾಗಿ ಏನಾದರೂ ಇದರಲ್ಲಿ ಬೇರೆ ಬೇರೆ ವೆರೈಟಿ ಸ್ವೀಟನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟು ಟ್ರಾಫಿಕ್ ಇಲ್ಲವ. ಇದು ನೋಡಿ, ನಾವು ಮನೆಗೆ ತಂದಿರೋದು. ಇಷ್ಟು ಚೆನ್ನಾಗಿ ಹಣ್ಣಾಗಿದೆ. ಈ ಕಲರ್ ಬಂದಿದೆ, ಆದರೂ ಎಷ್ಟು ಚೆನ್ನಾಗಿ ಸ್ವೀಟ್ ಆಗುತ್ತೆ ಗೊತ್ತಾ. ಇದು ನಾಳೆ ನಾಡ್ದು 2 ದಿನ ಹೋದ್ಮೇಲೆ ತುಂಬಾ ಸ್ವೀಟು. ಆಮೇಲೆ ಇದು ಕಂಪ್ನಿಯವ್ರು ಕೊಟ್ಟಿದ್ದರು, ಹುಲ್ಲಲ್ಲಿ ಹೀಗೆ ಬಾಕ್ಸಲ್ಲಿ ಕೊಟ್ಟಿದ್ದರು. ಒಂದು 25 ಹಣ್ಣಿತ್ತು, ಅದೆಲ್ಲ ಹಣ್ಣಾಕ್ಸಿದ್ದೀವಿ. ಕಾಯಿತ್ತು ಅದು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಇದು ನೋಡಿ, ನಾವು ತಂದಿರೋದು ಫುಲ್ ಬಾಕ್ಸನ್ನು ಈ ಥರ ನಾನು ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.